ಪ್ರಶಾಂತ್ ಎಸ್ ನಾಗ್ನೂರಿ, ಟಿವಿ G2 ಕನ್ನಡ ಚಾನೆಲ್, ಹುಕ್ಕೇರಿ. ಯಾರು ಮಾಡಕ್ ಸಾಧ್ಯ ಅಂದ್ರೆ ಯಾರು ಆಧ್ಯಾತ್ಮ ಜೀವಿಗಳಿರ್ತಾರ ಅವರು ಮಾತ್ರ ಅಂತರಂಗಕ್ಕೆ ಹೋಗಕ್ ಸಾಧ್ಯ. ಅದಕ್ಕೆ ಆಧ್ಯಾತ್ಮ ಬೇಕು. ನಿಮ್ಮೆಲ್ಲರಿಗೂ 5 ದಿನಗಳ ಪರ್ಯಂತರವಾಗಿ ಆಧ್ಯಾತ್ಮ ಶರಣಾರ್ಥಿಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಶಿವಕುಮಾರ ದೇವರು ಹೇಳಿದ ಹಾಗೆ ನಮ್ಮ ಜನರು ಆಧ್ಯಾತ್ಮದಲ್ಲಿಗೆ ಹೋಗಬೇಕು. ಒಂದಿಷ್ಟು ಧ್ಯಾನ, ಮೌನ, ಶಿವಯೋಗ, ಒಂದಿಷ್ಟು ಭಜನೆಯ ಪ್ರಾರ್ಥನೆ, ಕೀರ್ತನೆಗಳನ್ನ ಕೇಳುವ ಮುಖಾಂತರವಾಗಿ ಮನಸ್ಸನ್ನ ಹಗಲು ಮಾಡಿಕೊಳ್ಳುವಂತ ಕೆಲಸ ಎಲ್ಲಿ ಅಂತಂದ್ರೆ ಅವು ವಿರಕ್ತ ಮಠದೊಳಗ ಅನ್ನುವಂತಹದನ್ನ ಪರಮ ಪೂಜ್ಯರಾಗಿರುವಂತ ಹಿರಿಯರು ಕೊಟ್ಟಿರ್ತಕ್ಕಂಥ ಒಂದು ಕೌಂದಿ ಒಂದಿತ್ರಿ. ಕೌಂದಿ ಗೊತ್ತಿತ್ತು ನಿಮ್ಗೆ? ಕೌಂದಿ ಅಂದ್ರೆ ಅದನ್ನ ಹೆಂಗೆ ನೀವು ಭಾಗ ಮಾಡೋರು? ಅದನ್ನು ಭಾಗ ಮಾಡಕ್ ಬರುದಿಲ್ಲ. ತೆಂಗಿನ ಮರನು ಭಾಗ ಮಾಡಕ್ ಬರುದಿಲ್ಲ. ಹಿರಿಯರು ನೀ ಹಂಗೆ ತಗೋಬೇಕಂತ ಆಯ್ತುಪಾ ಅಂತ ಹೇಳಿ ಅಲ್ಲಿ ಬಾಬ ಸಂಭಾವಿತ ಆಯ್ತುಪಾ ನೀ ಹೆಂಗೆ ಭಾಗ ಮಾಡ್ತಿ ಮಾಡು, ಹಂಗ ತಗೋನು ಅಂತ ಆಯ್ತು ಅಂತ ಹೇಳಿ ತಿಳ್ಕೊಂಡು ಹೇಳ್ತಾನ್ರಿ ತಮ್ಮ. ಮೊದಲನೇದೇನು? ತೆಂಗಿನ ಮರ. ತೆಂಗಿನ ಮರ ಮ್ಯಾಲಿಂದ ನನಗಿರ್ಲಿ, ಕೆಳಗಿಂದ ನೀಡು ಅಂತ ಮ್ಯಾಲಿಂದ ನನಗಿರ್ಲಿ, ಅರ್ಧ ಮ್ಯಾಲಿಂದ ಅರ್ಧ ಕೆಳಗಿಂದ ನೀಡು. ಎರಡನೇದೇನು? ಎಮ್ಮಿ. ಎಮ್ಮಿ ಹೇಳ್ತಾನ್ರಿ ಹಿಂದಿಂದ ನನಗಿರ್ಲಿ, ಮುಂದಿಂದ ನೀಡು ಅಂತ. ಅದರಿಂದಾಗಿ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಮುಖ್ಯವಾಗಿ ನನಗೆ ಈ ಒಂದು ಮುಖ್ಯ ಅತಿಥಿಯಾಗಿ ಆನಂದಿಸಲಿಕ್ಕೆ ನಾನು ಒಂದು ತುಂಬಾ ಆಭಾರಿ. ನಾನು ಏನ್ ಮಾತಾಡಬೇಕು ಏನಂದ್ರೆ ಈ ಬಂದಾದ್ಮೇಲೆ ನಾವು ಒಳಗೆ ಹೆಚ್ಚಿದ್ದಾರೆ ನಮ್ಗೆ ಗೊತ್ತಾಯ್ತು ಎಷ್ಟು ಶಾಂತಿ ಇದೆ ಅಂತಂದ್ರೆ ಅದು ಒಂದು ನಮ್ಮ ಗುರೂಜಿಯವರ ಅವರ ಒಂದು ಪಾದದ ಕಮಲ ಸ್ಪರ್ಶದಿಂದ ಅದು ಯಾವ ತರ ಶಾಂತಿ ಇದೆ ಅಂತಂದ್ರೆ ನಮಗೆ ಹೊರಗಡೆ ನಾವು ಎಷ್ಟೊಂದು ಧಾರಣೆ ಸಹಿತ ಅವರು ನಮಗೆಲ್ಲರಿಗೂ ಹೇಳಿದ್ರು. ಜೀವನದಲ್ಲಿ ಯಾವ್ಯಾವ ತರ ಒಂದು ಕಷ್ಟಗಳು ಬರ್ತವೆ, ಸುಖಗಳು ಬರ್ತವೆ, ನಾವು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ಪ್ರತಿಯೊಂದು ಅವರು ಬಿಡಿ ಬಿಡಿಯಾಗಿ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ಸಹಿತ ಹೇಳಿದ್ರು. ಸೊ ಒಂದು ನಮಗೆ ಒಂದು ಇದು ಸಿಕ್ಕಿದೆ ಅಂದ್ರೆ ಅದನ್ನ ಪುಣ್ಯ ಅನ್ಕೊಂತೀನಿ. ಅದಕ್ಕೆ ನಾನು ನಮ್ಮ ಕೆರೆಜೋರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಒಂದು 2 ಮಾತನ್ನು ತಾವೆಲ್ಲ ಕೇಳಿದ್ವಿ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ.